ನಮಸ್ಕಾರ ಎಲ್ರಿಗೂ ಸಹ ನಮ್ಮ ಚಾನಲ್ಗೆ ಮತ್ತೆ ಪುನಃ ಸ್ವಾಗತ. IPL ಪ್ರಿವ್ಯೂನ 5ನೇ ವಿಡಿಯೋ, ಇವತ್ತಿನ 2ನೇ ವಿಡಿಯೋ. ಆ್ಯಂಡ್ ಯು ನೋ ವಾಟ್, ಇವತ್ತು 3 ವಿಡಿಯೋ ಬರ್ತದೆ. ನೈಟ್ KKR ಇದು ವಿಡಿಯೋ ಮಾಡ್ತಾ ಇದ್ದೇನೆ. ಈಗ ಮಾತಾಡ್ತಾ ಇರೋದು ಕಳೆದ ವರ್ಷದ ರನ್ನರ್ ಅಪ್ ಪಂಜಾಬ್ ಕಿಂಗ್ ತರ ಆಡಿದ್ರು. ಅಂತೂ ಇಂತು 2014 ನಂತರ 11 ವರ್ಷಗಳ ನಂತರ ಅವರು 2025 ಅಂದ್ರೆ ಲಾಸ್ಟ್ ಇಯರ್ನ IPLನ ಪ್ಲೇ ಆಫ್ಗೆ ತೇರ್ಗಡೆ ಆದ್ರು. ಅವರು ಆಕ್ಚುಲಿ ಕ್ವಾಲಿಫೈ ಆಗಿರೋದೇ 3 ಸಲ ಪ್ಲೇ ಆಫ್ಗೆ. 2008, ಅದಾದ್ಮೇಲೆ 6 ವರ್ಷ ಬಿಟ್ಟು 2014, ಅದಾದ್ಮೇಲೆ 11 ವರ್ಷ ಬಿಟ್ಟು 2025 ಲಾಸ್ಟ್ ಇಯರ್ ಪ್ಲೇ ಆಫ್ಗೆ ಕ್ವಾಲಿಫೈ ಆದ್ರು. ಅದಾದ್ಮೇಲೆ ಮುಂಬೈನ ಯಾವ ತರ ಬಗ್ಗು ಬಡಿದ್ರು ಅಂತ ಗೊತ್ತುಂಟು. ಅವರು ಮುಂಬೈನ ಬಗ್ಗು ಬಡ್ದು ಫೈನಲ್ಸಿಗೆ ಹೋದ್ರು. ಫೈನಲ್ಸ್ ಅಲ್ಲಿ RCB ಅಗೇನ್ಸ್ಟ್ ಸೋತ್ರು. ಲಾಸ್ಟ್ ಇಯರ್ದು ವಿಶೇಷ ಒಂದು IPL ಫೈನಲ್ ಏನು ಅಂತಂದ್ರೆ, ಯಾವ ತಂಡ ಕೂಡ ವಿನ್ ಆಗ್ತಾ ಇದ್ರು ಕೂಡ ಅವರು ಫಸ್ಟ್ ಟೈಮ್ ಟ್ರೋಫಿ ವಿನ್ ಆಗ್ತಾ ಇದ್ರು. ಸೊ ಫೈನಲ್ಸ್ ಅಲ್ಲಿ RCB ಹಾಗೂ ಪಂಜಾಬ್ ಕಿಂಗ್ಸ್ ಏನಿತ್ತು, ಅವರಲ್ಲಿ ಯಾರು ಗೆದ್ರು ಫಸ್ಟ್ ಟೈಮ್ ವಿನ್ ಆಗ್ತಾ ಇದ್ರು. ಥ್ಯಾಂಕ್ಫುಲಿ RCB ವಿನ್ ಆಯ್ತು. ಐ ಆಮ್ ಸಾರಿ ಪಂಜಾಬ್ ಕಿಂಗ್ಸ್. ಬಟ್ ಪಂಜಾಬ್ ಕಿಂಗ್ಸ್ ಲಾಸ್ಟ್ ಇಯರ್ ಚಿಂದಿ ಚಿತ್ರಾನ್ನ ಆಟ ಆಡಿದ್ರು. ಯಾಕಂತಂದ್ರೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವರು ಅಂದರೆ ಪ್ಲೇ ಆಫಿಗೆ ಕ್ವಾಲಿಫೈ ಆಗ್ತಾರೆ ಅಥವಾ ಫೈನಲ್ಸಿಗೆ ಕ್ವಾಲಿಫೈ ಆಗ್ತಾರೆ ಅಂತ. ಒಳ್ಳೆ ಟೀಮ್ ಅಂತ ಇತ್ತು. ಬಟ್ ರಿಲೇಟಿವ್ಲಿ ಒಂದು ಯಂಗ್ ಟೀಮು. ಶ್ರೇಯಸ್ ಅಯ್ಯರ್ KKR ಇಂದ ಈ ಕಡೆ ಬಂದಿದ್ರು, ಏನು ಪಂಜಾಬ್ ಕಿಂಗ್ಸ್ಗೆ ನಾಯಕ ಆದರು. ಅದಾದಮೇಲೆ ಆ ಒಂದು ಶ್ರೇಯಸ್ ಅಯ್ಯರ್ ಮತ್ತು ರಿಕ್ಕಿ ಪಾಂಡಿಂಗ್ ಕಾಂಬಿನೇಷನ್ನಲ್ಲಿ ಪಂಜಾಬ್ ಕಿಂಗ್ಸ್ ಆಡಿದಂತಹ ರೀತಿ ಚಿಂದಿ ಚಿತ್ರಾನ್ನ. ಆ್ಯಂಡ್ ಶಶಾಂಕ್ ಸಿಂಗ್ IPL ಶುರುವಾಗುವ ಮುಂಚೆ ಒಂದು ಪಾಡ್ಕಾಸ್ಟಲ್ಲಿ ಹೇಳಿದರು, ಪಕ್ಕ ಕ್ವಾಲಿಫೈ ಆಗ್ತೇವೆ, ಪಕ್ಕ ಫೈನಲ್ಸಿಗೆ ಹೋಗ್ತೇವೆ ಅಂತ. ಹಾಗೇ ಆಯಿತು. ಪಂಜಾಬ್ ಕಿಂಗ್ಸ್ ಫೈನಲ್ಸ್ಗೆ ಹೋದರು. ಆ್ಯಸ್ ಅ ಟೀಮ್ ಭಾರಿ ಕ್ಲಿಕ್ ಆಗಿತ್ತು. ನನಗೆ ನನ್ನ ಪ್ರಕಾರ ಈ ಒಂದು ಪ್ರಿವ್ಯೂ ಅಲ್ಲಿ ತೀರಾ ಕಡಿಮೆ ಮಾತಾಡಲಿಕ್ಕಿರೋದು ಪಂಜಾಬ್ ಕಿಂಗ್ಸ್ ಬಗ್ಗೆ ಅಂತ ಅಂದ್ಕೊಳ್ತೇನೆ. ಯಾಕಂತಂದರೆ ಇವ್ರದ್ದು ಲಾಸ್ಟ್ ಇಯರ್ದೇ ಟೀಮ್ ಇರೋದಣ್ಣ. ಸೊ ಚಿಕ್ಕದಾಗಿ ಚೊಕ್ಕವಾಗಿ ಹೇಳಬೇಕು ಅಂತಂದರೆ, ಇವರು ಲಾಸ್ಟ್ ಇಯರ್ ಥರದ ಪರ್ಫಾರ್ಮೆನ್ಸ್ ಈ ವರ್ಷ ಕೊಟ್ಟರೆ ಬ್ಯಾಕ್ ಟು ಬ್ಯಾಕ್ ಪ್ಲೇ ಆಫಿಗೆ ಹೋಗುವಂಥ ಎಲ್ಲ ಸಾಧ್ಯತೆಯೂ ಇದೆ. ಫಟ್ ಅಂತ ಒಂದು ಪ್ಲೇಯಿಂಗ್ 11 ಬರೋದಿದ್ರೆ ನೋಡಿ, ಪ್ಲೇಯಿಂಗ್ 11 ಓಪನಿಂಗ್ ಕಾಂಬಿನೇಷನ್ ಲಾಸ್ಟ್ ಇಯರ್ ಥರ ಇರ್ತದೆ. ಪ್ರಿಯಾಂಶ್ ಆರ್ಯ ಮತ್ತು ಪ್ರಭ್ ಸಿಮ್ರನ್ ಸಿಂಗ್ ಅವರು ಓಪನರ್ಸ್ ಆಗಿರ್ತಾರೆ. ಆ್ಯಂಡ್ ಪ್ರಭ್ ಸಿಮ್ರನ್ ಸಿಂಗ್ ಅವರು ವಿಕೆಟ್ ಕೀಪಿಂಗ್ ಕೂಡ ಅವರೇ ಮಾಡ್ತಾರೆ ಅಂತ ಅಂದ್ಕೊಳ್ತೇನೆ. ಯಾಕಂತಂದ್ರೆ ಲಾಸ್ಟ್ ಇಯರ್ ಜಾಶ್ ಇಂಗ್ಲಿಷ್ ಕೂಡ ಇದ್ರು. ಅವರು ಈ ಸಲ ಪಂಜಾಬ್ ಫ್ರಾಂಚೈಸಿಯಲ್ಲಿ ಜಾಶ್ ಇಂಗ್ಲಿಷ್ ಅವರು ಇಲ್ಲ. ಸೊ ವಿಕೆಟ್ ಕೀಪಿಂಗ್ ಪ್ರಭ್ ಸಿಮ್ರನ್ ಸಿಂಗ್ ಅವರಿಗೆ ಹೋಗ್ತದೆ. ಅದಾದಮೇಲೆ ನನ್ನ ಪ್ರಕಾರ ಮಿಚ್ ಓವೆನ್ ಅವರನ್ನು ಪ್ಲೇಯಿಂಗ್ 11 ಆಡಿಸ್ತಾರೆ ಅಂತ ಅಂದ್ಕೊಳ್ತೇನೆ. ಭಯಂಕರ ಪವರ್ಫುಲ್ ಹಿಟ್ಟರು, ಪವರ್ ಉಂಟು. ಮತ್ತು ಬಿಗ್ ಬ್ಯಾಶಲ್ಲೆಲ್ಲ ಒಳ್ಳೆ ಅಂದರೆ ಸ್ಟ್ರೈಕ್ ರೇಟಲ್ಲಿ 200 ಹೊಡೆದಿದ್ರು ಅಂತ ಅಂದ್ಕೊಳ್ತೇನೆ. ಸೊ ಅವರನ್ನು ಪ್ಲೇಯಿಂಗ್ 11 ಆಡಿಸ್ತಾರೆ ಅಂತ ನನಗೆ ಅನ್ನಿಸ್ತಾ ಉಂಟು. ಅದಾದಮೇಲೆ ಅಫ್ಕೋರ್ಸ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಲಾಸ್ಟ್ ಇಯರ್ ಅಂತೂ ನೆಕ್ಸ್ಟ್ ಲೆವೆಲ್ ಆಟ. ಒಬ್ಬ ಕ್ಯಾಪ್ಟನ್ ಹೇಗೆ ಆಡಬೇಕು ಹಾಗೆ ಆಡಿದರು ಶ್ರೇಯಸ್ ಅಯ್ಯರ್ ಮತ್ತು ನೆಹಾಲ್ ವಾದೇರಾ. ಅದಾದಮೇಲೆ ಐದರ್ ಅಜ್ಮತುಲ್ಲಾ ಒಮರ್ಜಾಯ್ ಅಥವಾ ಸ್ಟಾಯ್ನಿಸ್ ಇಬ್ಬರಲ್ಲಿ ಒಬ್ಬರಿಗೆ ಅವಕಾಶ ಸಿಗ್ತದೆ. ಆ್ಯಂಡ್ 90% ಒಮರ್ಜಾಯ್ ಅವ್ರನ್ನೇ ಸೆಲೆಕ್ಟ್ ಮಾಡ್ತಾರೆ ಅಂತ ನನಗನ್ನಿಸ್ತಾ ಉಂಟು. ಬಿಕಾಸ್ ಆಫ್ ಬೌಲಿಂಗ್ ಆಲ್ಸೋ ಅವ್ರು ಒಳ್ಳೆ ಬ್ಯಾಟ್ಸ್ಮನ್, ನೋ ಡೌಟ್. ಸ್ಟಾಯ್ನಿಸ್ ಕೂಡ ಒಳ್ಳೆ ಬ್ಯಾಟ್ಸ್ಮನ್. ಆ್ಯಂಡ್ ಸ್ಟಾಯ್ನಿಸ್ ಹಾಗೂ ಒಮರ್ಜಾಯ್ ಅವ್ರದ್ದು ಬೌಲಿಂಗ್ ಕಂಪೇರ್ ಮಾಡಿದರೆ ಒಮರ್ಜಾಯ್ ಅವ್ರದ್ದು ಪೇಸ್ ಒಳ್ಳೆ ಉಂಟು, ಸ್ವಿಂಗ್ ಒಳ್ಳೆ ಮಾಡ್ತಾರೆ. ಆ್ಯಂಡ್ ವರ್ಷ ಕೂಡ ಉಂಟು. ಸ್ಟಾಯ್ನಿಸ್ ನಿಧಾನಕ್ಕೆ ಸ್ವಲ್ಪ ವರ್ಷ ಆಗ್ತಾ ಇದೆಯಲ್ಲ. ಸೊ ಆದ್ದರಿಂದ ಅಟ್ಲೀಸ್ಟ್ ಒಂದು ಫಸ್ಟ್ 4 ಮ್ಯಾಚಸ್ ನನ್ನ ಪ್ರಕಾರ ಒಮರ್ಜಾಯ್ ಅವ್ರನ್ನೇ ಆಡಿಸ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಅದಾದಮೇಲೆ ಫಿನಿಷರ್ ಶಶಾಂಕ್ ಸಿಂಗ್ ಎಂತ ಅವರ ಜರ್ನಿ ಬಿಡಿ, ಅದು ನೆಕ್ಸ್ಟ್ ಲೆವೆಲ್. ಇಡೀ IPL ಅಲ್ಲಿ ಹೀಗೆ ಆಗಿರೋದು ಡೌಟ್. ನಿಮ್ಗೆ ಗೊತ್ತುಂಟಲ್ಲ, ಸುಮಾರು ಸಲ ಹೇಳಿದ್ದೇನೆ, ಮತ್ತೆ ಪುನಃ ಹೇಳೋದೇನು ಬೇಡ. ಶಶಾಂಕ್ ಸಿಂಗ್ ಅವರ ಜರ್ನಿ ಬಗ್ಗೆ, ಅವ್ರು ಹೇಗೆ ಸಿಲೆಕ್ಟ್ ಆದರು ಬೈ ಮಿಸ್ಟೇಕ್ ಆಗಿ, ಮತ್ತೆ ಹೇಗೆ ಪರ್ಫಾರ್ಮ್ ಮಾಡಿದ್ರು ಅಂತ. ಸೊ ಅದಾದಮೇಲೆ ಮಾರ್ಕೋ ಆ್ಯನ್ಸನ್, ಎಂಥ ಡೆಪ್ತ್ ಅಣ್ಣ ಇದು, ಬ್ಯಾಟಿಂಗ್ ಡೆಪ್ತ್ ನೋಡಿ. ಮಾರ್ಕೋ ಆ್ಯನ್ಸನ್ ಅವ್ರನ್ನ ಬೌಲಿಂಗ್ ಅಟ್ಯಾಕಲ್ಲಿ ಇಟ್ಟಿಲ್ಲ. ಯಾಕಂತಂದರೆ ಅವರು ಆಲ್ರೌಂಡರ್ ಮತ್ತು ಫಿನಿಷರ್ ಥರ ಯೂಸ್ ಆಗ್ತಾರೆ. ಸೊ ಬ್ಯಾಟಿಂಗ್ ಬಗ್ಗೆ ಟೆನ್ಷನ್ನೇ ಇಲ್ಲ ಅಂತ ನಂಗೆ ಅಂದರೆ ಕಣ್ಣು ಮುಚ್ಚಿ ಹೇಳ್ಬೋದು. ಇದು ಒನ್ ಆಫ್ ದಿ ಡಿಸ್ಟ್ರಕ್ಟಿವ್ ಬ್ಯಾಟಿಂಗ್ ಲೈನಪ್. ಎಲ್ಲರೂ ಒಟ್ಟಿಗೆ ಕೈ ಕೊಟ್ಟರೆ ಹೇಳಲಿಕ್ಕೆ ಆಗೋದಿಲ್ಲ. ಅದಾದಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದರೆ ಫರ್ಗ್ಯೂಸನ್ನು, ಲೋಕಿ ಫರ್ಗ್ಯೂಸನ್ ಯಾರು ನ್ಯೂಜಿಲ್ಯಾಂಡ್ ಇದು, ಅಥವಾ ಝೇವಿಯರ್ ಬ್ರೆಟ್ಲೆಟ್ ಅಥವಾ ಬೆನ್ ವಾರ್ಷಿಯಸ್, ಇವರು 3 ಜನರಲ್ಲಿ ಒಬ್ಬರನ್ನ ಆಡಿಸ್ಬೋದು. ನನ್ನ ಪ್ರಕಾರ ಫಸ್ಟ್ ಈಗ ಒಂದು ಪ್ರಿಫರೆನ್ಸ್ ಅಥವಾ ಪ್ರಯಾರಿಟಿ ವೈಸ್ ಫರ್ಗ್ಯೂಸನ್ ಅವ್ರನ್ನ ಆಡಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಅದಾದಮೇಲೆ ಹರ್ಷ್ದೀಪ್ ಸಿಂಗ್, ನಮ್ಮ ಪಾಜಿ. T20 ಅಂತ ಬಂದರೆ ನಮ್ಮದು ಇಂಡಿಯನ್ ಟೀಮಲ್ಲಿ ಅಂದರೆ ಹರ್ಷ್ದೀಪ್ ಸಿಂಗ್ ತುಂಬ ದೊಡ್ಡ ಹೆಸರು, ಒಳ್ಳೆ ಹೆಸರು. ಅವರು ಇದ್ದೇ ಇರ್ತಾರೆ ಬೌಲಿಂಗ್ ಅಟ್ಯಾಕಲ್ಲಿ. ಆ್ಯಂಡ್ ಸ್ಪಿನ್ನರ್ ಆಗಿ, ಮೇಯ್ನ್ ಪ್ರೈಮರಿ ಸ್ಪಿನ್ನರ್ ಆಗಿ ಯುಜ್ವೇಂದ್ರ ಚಹಲ್ ಅವರು. ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ
ಸ್ಪಿನ್ ಪಿಚ್ ಆದರೆ ಹರ್ಪ್ರೀತ್ ಬ್ರಾರ್ ಅವರು ಬರ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ, ಆ್ಯಂಡ್ ಒಳ್ಳೆ ಬ್ಯಾಟ್ಸ್ಮನ್ ಕೂಡ, ಹ್ಯಾಂಡಿ ಬ್ಯಾಟ್ಸ್ಮನ್ ಕೂಡ ಅವರು. ಇಲ್ಲ ಫಾಸ್ಟ್ ಬೌಲರ್ ಬೇಕು ಅಂತಂದರೆ ನಮ್ಮ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಅವರಿದ್ದಾರೆ, ಅಥವಾ ಯಶ್ ಠಾಕೂರ್ ಅವರಿದ್ದಾರೆ. ಸೊ ಇಷ್ಟು ಆಪ್ಷನ್ ಉಂಟು. ಸೊ ಈಗ ಮಿಚ್ ಓವೆನ್, ಒಮರ್ಜಾಯ್, ಸ್ಟಾಯ್ನಿಸ್, ಈ 3 ಜನರಲ್ಲಿ 2 ಪ್ಲೇಯರ್ಸ್ ಅಂತೂ ಆಡ್ತಾರೆ. ನನ್ನ ಪ್ರಕಾರ ಪ್ರಿಫರೆನ್ಸ್ ಓವನ್ ಅವರಿಗೆ 1 ಡೌನಲ್ಲಿ ಆಡಿಸುವಂಥ ಸಾಧ್ಯತೆ ಜಾಸ್ತಿ ಇದೆ. ಇಲ್ಲ ನಮಗೆ ಮಿಚ್ ಓವೆನ್ ಬೇಡ, ಒಮರ್ಜಾಯ್ ಮತ್ತು ಸ್ಟಾಯ್ನಿಸ್ ಬೇಕು ಅಂತಂದರೆ ಆವಾಗ ಶ್ರೇಯಸ್ ಅಯ್ಯರ್ ಅವರು 1 ಡೌನಲ್ಲಿ ಆಡ್ಬೋದು. ಅದಾದಮೇಲೆ ನೆಹಾಲ್ ವಧೇರ್ ಅವರು ಆಡ್ಬೋದು. ಅದಾದಮೇಲೆ ಸ್ಟಾಯ್ನಿಸ್ ಬಂದು ಒಮರ್ಜಾಯ್ ಅವರು ನೆಕ್ಸ್ಟ್ ಬರ್ಬೋದು. ಬಟ್ ನನಗೆ ಗಟ್ ಫೀಲಿಂಗ್ ಏನು ಅಂತಂದರೆ ಓವನ್ ಅವ್ರನ್ನ ಪ್ಲೇಯಿಂಗ್ 11ನಲ್ಲಿ ಆಡಿಸ್ತಾರೆ ಅಂತ ಅನ್ನಿಸ್ತಾ ಉಂಟು. ಸಾಲಿಡ್ ಟೀಮ್ ಅಪ್ಪ ಇದು. ಏನು ಜಾಶ್ ಇಂಗ್ಲಿಷ್ ಬದಲು ಓವನ್ ಅವ್ರು ಬಂದಿದ್ದಾರೆ ಬಿಟ್ಟರೆ ಅಂಥದ್ದೇನು ಮೇಜರ್ ಚೇಂಜಸ್ ನನಗೇನು ಕಾಣ್ತಾ ಇಲ್ಲ ಟೀಮಲ್ಲಿ. ಸೊ ಆದ್ದರಿಂದ ಮಾತಾಡಲಿಕ್ಕೂ ಜಾಸ್ತಿ ಕೂಡ ಇಲ್ಲ. ಫೈನಲ್ ವರ್ಡಿಕ್ಟ್ ಅಗೈನ್, ಲಾಸ್ಟ್ ಇಯರ್ ಥರ ಇವರು ಚಂದದ ಕ್ರಿಕೆಟ್ ಆಡಿದರೆ, ಆ್ಯಸ್ ಅ ಟೀಮ್ ಆಡಿದರೆ, ಆ್ಯಂಡ್ ಶ್ರೇಯಸ್ ಅಯ್ಯರ್ ಅವರು ಒಳ್ಳೆ ಕ್ಯಾಪ್ಟನ್ನು, ಅದೇ ರೀತಿಯಾಗಿ ತಂಡವನ್ನು ಲೀಡ್ ಮಾಡಿದರೆ ಈ ವರ್ಷ ಕೂಡ ಪ್ಲೇ ಆಫಿಗೆ ಬರುವುದರಲ್ಲಿ ಯಾವುದೇ ಡೌಟ್ ಇಲ್ಲ. ಹೇಗೆ ಆಡ್ತಾರೆ, ಯಾರ ಫಾರ್ಮ್ ಹೇಗೆ ಇದೆ, ಆ ದಿನ ಆ ಕ್ಷಣ ಹೇಗೆ ಆಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಹೊರತು ಟೀಮ್ ಬಗ್ಗೆ ಯಾವುದೇ ಸಂದೇಹ ಇಲ್ಲ. ಒಳ್ಳೆ ಟೀಮ್. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಪ್ಲೇಯಿಂಗ್ 11 ಯಾವ ಥರ ಇರ್ತದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ರಾತ್ರಿ 9 ಗಂಟೆಗೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಇದರ ವಿಡಿಯೋ ಬರ್ತದೆ. ಸರಿಯಾಗಿದೆ, ಬರುವ. ನಮಸ್ಕಾರ.